ಗಣಿ ಕಾಲಿಗೆ ಏಟಾಗಿ ರಕ್ತ ಬರ್ತಿತ್ತಲ್ಲ, ಅದಕ್ಕೆ ಅರ್ಶನ ಹಚ್ಚೋಣ ಅಂಥೇಳಿ ಸಾವಿತ್ರಮ್ಮನ ಹುಡ್ಕೊಂಡು ಅಖಿಲಮ್ಮ ಅವ್ರ ಮನೆಗೆ ಹೋಗಿದ್ದೆ. ಅಪ್ಪ ಮುಚ್ಚೋ ಬಾಯ್, ಮುಗಿಸ್ಲ ನೀನು. ಮರ್ಯಾದೆ ಇರೋರಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಅಂಥದ್ರಲ್ಲಿ ನೀನು ಗಡಿ ಪಾರ್ ಮಾಡೋದು ನಾಚಿಕೆ ಬಿಟ್ಟು ಅದನ್ನು ದಾಟಿದೀಯಾ. ಅವ್ರ ಮಾತಂತೂ ಕೇಳಲ್ಲ, ನನ್ನ ಮಾತು ನಂಬಿ ಇರ್ಬಿಟ್ಟೆ ಅಲ್ಲ. ಅಪ್ಪ, ಗಣಿ ಕಾಲಿಗೆ ಏಟಾಗಿ ರಕ್ತ ಬರ್ತಿತ್ತು, ಅದಕ್ಕೆ ಸೆಕ್ಯೂರಿಟಿಗೆ ಹೇಳ್ಬೇಕಾಗಿತ್ತು. ಅಷ್ಟು ಅರ್ಜೆಂಟ್ ಆಗಿದ್ದು ನನಗೆ ಫೋನ್ ಮಾಡಬೇಕಾಗಿತ್ತು, ನಾನು ಬರ್ತಿದ್ದೆ. ಅದನ್ನು ಬಿಟ್ಟುಬಿಟ್ಟು ಅಮ್ಮವ್ರು ಹಾಕಿದ ಗೆರನ್ನ ಯಾಕೆ ದಾಟಿ ಹೋದ ನೀನು? ಅಪ್ಪ, ನಾನು ಹೇಳೋದನ್ನು ಕೇಳಪ್ಪ. ಮಾತಾಡಬೇಡ ನೀನು. ನೀನು ದಾಟಿದ್ದು ಬರೀ ಹಗ್ಗನಲ್ಲ, ಇಷ್ಟು ವರ್ಷ ಈ ಮನೆಯಲ್ಲಿ ನಾನು ಕಾಪಾಡ್ಕೊಂಡು ಬಂದಿದ್ದು ಮಾನ ಮರ್ಯಾದೆನ. ನಿನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಅವಮಾನ ಆಗುತ್ತೆ. ಪುಣ್ಯ ಮಾಡಿದ್ಲು ನಿಮ್ಮಮ್ಮ, ಇದನ್ನೆಲ್ಲ ನೋಡೋದಕ್ಕೆ ಮುಂಚೆನೇ ಕಣ್ಣು ಮುಚ್ಕೊಂಡ್ಲು. ಅಪ್ಪ, ನನ್ನ ಮಾತು ಕೇಳಪ್ಪ. ಸಾಕು, ನಿನ್ನ ಮಾತು ಕೇಳಿನೇ ನನಗೆ ಇವತ್ತು ಈ ಸ್ಥಿತಿ ಬಂದಿರೋದು. ನಿನಗೆ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ, ಅವ್ರು ಹೇಳಿದ ಮಾತು ಕೇಳೋ ಬುದ್ಧಿನೂ ಇಲ್ಲ. ನಿನ್ನ ಕ್ಷಮಿಸಿದೆ ನೋಡು, ಅದು ನಾನು ಮಾಡಿದ ದೊಡ್ಡ ತಪ್ಪು. ನೀನು ಏನೇ ಮಾಡಿದ್ರು ಯಾರು ಏನು ಅನ್ನಲ್ಲ ಅಂತ ನಿನ್ನ ಮನಸ್ಸಿಗೆ ಅನ್ಸೋದನ್ನು ಮಾಡೋಷ್ಟು ಕೊಬ್ಬಲ್ಲೋ ನಿನಗೆ. ಗಣಿ ಗಾಯಕ್ಕೆ ಔಷಧಿ ಹಚ್ಚೋ ನೆಪ ಮಾಡ್ಕೊಂಡು ಹೋಗಿ ಅಮ್ಮವ್ರ ಮನೆಯಿಂದ ಕಳ್ತನ ಮಾಡ್ಕೊಂಡು ಬಂದಿದೀಯಾ? ನೀನು ಮಾಡಿರೋ ತಪ್ಪಿಗೆ ನೀನೇ ಶಿಕ್ಷೆ ಕೊಟ್ಕೋಬೇಕು. ಅಪ್ಪ ಅಂತ ಕರಿಬೇಡ. ನಾನು ತಲೆ ತಗ್ಸುವಂಥ ಕೆಲಸ ಮಾಡಿರೋ ನನ್ನ ಮಗಳು ನನ್ನ ಪಾಲಕ್ ಸತ್ತಂಗೆ. ಅಪ್ಪ 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 ಸಾವಿತ್ರಕ್ಕ, ಇವತ್ತು ನಮ್ಮ ಪಾರು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಲಲ್ವಾ? ಹೌದಮ್ಮ, ನನ್ನ ಮಾನ ಕಾಪಾಡಲು ಸದ್ಯ. ಏನು ಸಾವುಕಾರ ಸಾವಿತ್ರಮ್ಮನವರು, ಕ್ಲೀನಿಂಗ್ ಎಲ್ಲ ಮುಗೀತಾ? ಮುಗೀತು. ಏನಿಲ್ಲ, ಇವತ್ತು ಮೀರಾ ಮಗಳು ದಿಶಾ ಬಂದು ನಿನ್ನ ಖಜಾನೆಗೆ ಹೊಸದೊಂದು ಬ್ರೇಸ್ಲೆಟ್ ಕೊಟ್ಲಲ್ಲ, ಎಲ್ಲಿ ಅದನ್ನು ತಗೊಂಡು ಬಾ ನೋಡೋಣ. ಈಗ ಯಾಕಮ್ಮ ಅದು? ಏನಿಲ್ಲ ಸಾವಿತ್ರಮ್ಮ, ಅದು ಸ್ವಲ್ಪ ದಿನ ನನ್ನ ಕೈಯಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಅದಕ್ಕೆ ನಿನ್ನನ್ನು ಸಾಲ ಕೇಳೋಣ ಅಂತ ಬಂದೆ. ಏಯ್, ತಗೊಂಡು ಬಾ ಅಂದರೆ ನನಗೆ ಪ್ರಶ್ನೆ ಕೇಳ್ತೀಯಾ? ಜೊತೆಗೆ ನಾಟಕ ಬೇರೆ. ಆಹಾ, ಅಲ್ಲ, ಎಲ್ಲರೂ ತಿನ್ನೋ ಊಟ ಹೈ ಕ್ಲಾಸ್ ಆಗಿದ್ದು ನಾನು ತಿನ್ನೋ ಊಟಕ್ಕೆ ಮಾತ್ರ ವಾಂತಿ ಬರೋಷ್ಟು ಉಪ್ಪು ಸುರಿದಿದ್ಯಾ? ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದೀಯಾ? ಅವರೆಲ್ಲರೂ ನಿನಗೆ ಸಕಲ ಸನ್ಮಾನಗಳನ್ನ ಮಾಡೋಕ್ಕೆ ಅಡುಗೆ ಮನೆಗೆ ಬಂದ್ರಲ್ಲ, ಆಗ ನೀನು ಎಲ್ರಿಗೂ ಬಡಿಸಿರೋ ಅಡುಗೆನ ಚೆಕ್ ಮಾಡಿದೆ. ನೀನು ಅಡುಗೆ ಚೆನ್ನಾಗಿ ಮಾಡ್ತೀಯಾ, ರುಚಿ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಆದರೆ ಇವತ್ತು ಅಡುಗೆ ಮಾಡಿದ ಮಾತ್ರ ನೀನಲ್ಲ. ಅದು ಅಲ್ಲದೆ ನಿನಗೆ ಹುಷಾರು ಬೇರೆ ಇರಲಿಲ್ಲ. ಅಷ್ಟೊಂದು ಜನಕ್ಕೆ ಅಷ್ಟು ಬೇಗ ಅಡುಗೆನ ಹೇಗೆ ಮಾಡಿದೆ? ನಿಜ ಬಗಳು ಹೇಗೆ ಮಾಡಿದೆ? ಅಮ್ಮ, ಅದು
ನೋಡಿದ್ಯಾ ಅಮ್ಮ, ಅಪ್ಪ ಹೇಗೆ ಹೇಳೋದ್ರು ಅಂತ. ನೀನು ನನ್ನ ಈ ಪರಿಸ್ಥಿತಿಲಿ ನೋಡದೇ ಇದ್ದಿದ್ದೆ ಒಳ್ಳೇದಾಯ್ತಂತೆ. ನಾನಂಥ ತಪ್ಪು ಏನು ಮಾಡಿದ್ದೀನಮ್ಮ? ಹೇಗೆ ಬೈದೋದ್ರು ನೋಡಿದ್ಯಾ? ನನಗೆ ಯಾಕಮ್ಮ ಈ ರೀತಿ ಕಷ್ಟಗಳು? ನೀ ಹೋಗ್ಬೇಕಾದ್ರೆ ನನ್ನನ್ನು ಯಾಕಮ್ಮ ನಿನ್ನ ಜೊತೆ ಕರ್ಕೊಂಡು ಹೋಗಲಿಲ್ಲ? ಅಪ್ಪಂಗೆ ನಾನಿದ್ರು ಒಂದೇ, ಸತ್ರು ಒಂದೇ ಅಂತೆ. ನಾನು ನಿನ್ನ ಹತ್ರನೇ ಬಂದ್ಬಿಡ್ತೀನಮ್ಮ, ನಿನ್ನ ಹತ್ರನೇ ಬಂದ್ಬಿಡ್ತೀನಿ. ನಿಜ ಹೇಳಿದ್ರೆ ಬದುಕೊಳ್ತೀಯ ಸಾವಿತ್ರಮ್ಮ? ನಿಜ ಹೇಳ್ತಿರೋ ಅಥವಾ ನಿಮ್ಮ ಅಖಿಲಮ್ಮನವ್ರ ಹತ್ರನೇ ಕೇಳಿಸ್ಬೇಕು? ಹೇಳ್ತೀನಮ್ಮವ್ರೆ. ಅಡ್ಗೆ ಎಲ್ಲ ಮಾಡಿದ್ ಪಾರು. ಅವಳನ್ನ ದಡ್ಡಿ ಅಂತ ಅನ್ಕೊಂಡಿದ್ದೆ ನಾನು. ಇಷ್ಟೆಲ್ಲ ತಲೆ ಓಡಿಸ್ತಾಳ ಆ ಪಾರ್ವತಿ. ಈ ಮನೆ ಮೇಲೆ ಅವಳ ನೆರಳು ಬೀಳಬಾರ್ದು ಅಂತ ಅವಳನ್ನ ಗಡಿಪಾರು ಮಾಡಿದ್ರೆ, ಈ ಮನೆಗೆ ಬರೋದು ಅಲ್ಲದೆ ಅಡುಗೆ ಮಾಡಿದ್ದು ಅಲ್ಲದೆ ನಾನು ತಿನ್ನೋ ಊಟಕ್ಕೆ ಉಪ್ಪು ಬೇರೆ ಬರೆಸ್ತಾಳೋ? ಪಾರು, ನೀನಿವತ್ತು ಡಮೋರು. ನನ್ನ ಹತ್ರ ನಂದು ಅಂತ ಉಳಿದಿರೋದು ನೀನು ಕೊಟ್ಟಿರೋ ಈ ಓಲೆ ಮಾತ್ರ ನಮ್ಮ. ನಾನು ತಪ್ಪು ಮಾಡಿಲ್ಲ ಅಂತ ನಿಂಗೆ ಗೊತ್ತಲ್ವಾ? ಯಾರು ಕೈ ಬಿಟ್ರು ನೀನು ಮಾತ್ರ ನನ್ನ ಕೈ ಬಿಡಲ್ಲ ಅಂದ್ಕೊಂಡು ಈ ಓಲೆ ಜೊತೆ ನಾನು ಮನೆ ಬಿಟ್ಟು ಹೊರಟೋಗ್ತೀನಮ್ಮ. ನೀನು ಬೇಜಾರು ಮಾಡ್ಕೊಂಡು ಅಷ್ಟೇ, ಕೋಪ ಮಾಡ್ಕೊಂಡು ಅಷ್ಟೇ. ನೀನೇ ನಮ್ಮಮ್ಮ, ನೀನೇ ನಮ್ಮಮ್ಮ, ನೀನೇ ನಮ್ಮಮ್ಮ, ನೀನೇ ನಮ್ಮಮ್ಮ, ನೀನೇ ನಮ್ಮಮ್ಮ. ನನ್ನನ್ನು ಕ್ಷಮಿಸ್ಬಿಡು ಗಣಿ. ನಾನು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ನಿನ್ನನ್ನು ಬಿಟ್ಟು ಹೋಗೋ ಹಾಗೆ ನೀನು ಅಪ್ಪನ ಬಿಟ್ಟು ಹೋಗಬೇಡ. ಅಪ್ಪನ ಚೆನ್ನಾಗಿ ನೋಡ್ಕೊ. ಆರೋ ರಾರಿ ರಾರೋ ಆರಾರೋ ಆರಾರೋ ಜನುಮವೇ ಇದ್ದರೆ ನನಗೆ ಜನಿಸುವೆ ಮಡಿಲಲಿ ನಿನದೆ ಜೋಗುಳವೇ ನಾನಿನಗೆ ಜೋಗುಳವೇ ನಾನಿನಗೆ. ಈ ಅಖಿಲಾಂಡೇಶ್ವರಿ ಸೊಸೆಯಾಗಿ ಬರೋಳಿಗೆ ನಡೆ, ನುಡಿ, ಗೌರವ ಇವೆಲ್ಲ ಮುಖ್ಯ ಆಗುತ್ತೆ. ಬರೀ ಅಂದ ಚಂದ ಮಾತ್ರ ಅಲ್ಲ.
ನಿನ್ನ ಮಗಳು ದಿಶಾಳಲ್ಲಿ ಇವೆಲ್ಲವೂ ಇದೆ. ಅದಕ್ಕೆ ನನಗವಳು ಇಷ್ಟ ಆದ್ಲು. ನನಗೆ ತುಂಬ ಸಂತೋಷ ಆಯಿತು ಅಖಿಲ. ಮಮ್ಮಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಲೋ ಹಲೋ ಆಂಟಿ, ನನಗೆ ಎಷ್ಟೊಂದು ಖುಷಿ ಆಗಿದೆ ಅಂದರೆ ನನಗೆ ಹೇಳೋದಕ್ಕೆ ಆಗ್ತಿಲ್ಲ. ಲವ್ ಯು ಸೋ ಮಚ್ ಆಂಟಿ. ನೀವು ನನ್ನ ಸೊಸೆ ಅಂತ ಗೊತ್ತಾಗಿಂದ ನಾನೊಂಥರ ತೇಲಾಡ್ತಾ ಇದ್ದೀನಿ. ಲವ್ ಯು ಲವ್. ಹಾಗೆಲ್ಲ ಮಾತಾಡಬಾರ್ದು ದೊಡ್ಡವ್ರ ಜೊತೆ. ಸಾರಿ ಅಖಿಲ, ಎಕ್ಸೈಟ್ಮೆಂಟಲ್ಲಿ ಏನೇನೋ ಮಾತಾಡ್ಬಿಟ್ಲು. ನೀನೇನು ಬೇಜಾರು ಮಾಡ್ಕೋಬೇಡ. ಮಕ್ಕಳು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು ಮೀರಾ. ಡೋಂಟ್ ವರಿ. ಅಖಿಲ, ಹೇಗೋ ಮಾತುಕತೆ ಆಗಿದೆ, ಇನ್ನು ಮುಂದುವರಿಬೋದಲ್ವಾ? ಈ ಸಂತೋಷದ ವಿಚಾರನ ನಾನು ಇಡೀ ಊರವ್ರಿಗೆ ಹೇಳೋದು ಬಾಕಿ ಇದೆ. ಅದಕ್ಕೋಸ್ಕರ ಅಫಿಷಿಯಲ್ ಆಗಿ ಒಂದು ಎಂಗೇಜ್ಮೆಂಟ್ ನಡೆದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಅದು ಅಲ್ಲದೆ ನನ್ನ ರಿಲೇಟಿವ್ಸ್ ಎಲ್ಲ ನಿಮ್ಮ ಮನೆಗೆ ಬರಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ನೀನು ಹೂ ಅಂದರೆ ಅವ್ರನ್ನೆಲ್ಲ ನಾಳೆ ಕರ್ಕೊಂಬರ್ಬೋದಾ? ಮೀರಾ, ನಿನ್ನ ಮಗಳು ನಮ್ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ ಅಂದಮೇಲೆ ಯಾವಾಗ ಬೇಕಾದರೂ ಬರಬಹುದು. ಖಂಡಿತ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಅಖಿಲ, ಥ್ಯಾಂಕ್ ಯು ಸೋ ಮಚ್. ಆಂಟಿ ಲವ್ ಯು. ಗುಡ್ ನೈಟ್. ಗುಡ್ ನೈಟ್ ದಿಶಾ. ಓಕೆ ಅಖಿಲ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಜಯ, ನಾಳೆ ಮೀರಾ ಮತ್ತು ಕುಟುಂಬದವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಎಲ್ಲ ಅರೇಂಜ್ಮೆಂಟ್ಸು ಆಗಬೇಕು. ಮುತುವರ್ಜಿ ವಹಿಸಿ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಆಯಿತು ಮೇಡಮ್. ಅಕ್ಕ, ಮುತುವರ್ಜಿ ಇಟ್ಟು ಕೆಲಸ ಮಾಡು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ನೆನಪಾಯ್ತು. ನಿಮ್ಮ ಫ್ರೆಂಡ್ ಮೀರಾ, ಅವ್ರ ಮಗಳು ದಿಶಾ, ಇವ್ರಿಗೆ ತುಂಬ ಮುತುವರ್ಜಿಯಿಂದ ಅಡುಗೆ ಮಾಡಿದವ್ರು ಯಾರು ಅಂತ ಗೊತ್ತಾಯ್ತಾ? ಯಾಕೆ? ಸ್ವತಃ ದಿಶಾನೇ ಅಡುಗೆನ ಮೆಚ್ಕೊಂಡು ಸಾವಿತ್ರಿ ಕೈಗೆ ಬ್ರೇಸ್ಲೆಟ್ ಹಾಕಿದಾಗ ಪ್ರಜ್ಞೆ ಇರಲಿಲ್ವಾ ಮೈ ಮೇಲೆ? ಇತ್ತು. ದಿಶಾ ಸಾವಿತ್ರಮ್ಮಂಗೆ ಬ್ರೇಸ್ಲೆಟ್ ಕೊಡುವಾಗ ಜ್ಞಾನ ಇತ್ತು. ಸಾವಿತ್ರಮ್ಮ ಬೇರೆಯವ್ರಿಗೆ ಆ ಬ್ರೇಸ್ಲೆಟ್ ಕೊಡುವಾಗಲೂ ಜ್ಞಾನ ಇತ್ತು. ಆ ಬೇರೆಯವ್ರು ಯಾರು ಅಂತ ಗೊತ್ತಾಕ? ಮನೆ ಕೆಲಸದವ್ರನ್ನೆಲ್ಲ ಮನೆಯವ್ರ ಹಾಗೆ ನಂಬಿಡ್ತೀರ ಅಕ್ಕ ನೀವು. ಅದ್ರಲ್ಲಿ ಕೆಲವರು ನಂಬಿಕೆ ದ್ರೋಹ ಮಾಡಿಬಿಡ್ತಾರೆ. ಪಾಪ, ನಿಮ್ಗದು ತಿಳಿಯೋದಿಲ್ಲ ಅನ್ಸತ್ತೆ. ಈ ಮನೆಯ ಯಾವುದೇ ಮೂಲೆಯಲ್ಲಿ ಏನೇ ನಡೆದ್ರೂ ಈ ಅರಸನ ಕೋಟೆ ಅಖಿಲಾಂಡೇಶ್ವರಿಗೆ ತಿಳಿಲೇಬೇಕು, ತಿಳಿದೇ ತಿಳಿಯುತ್ತೆ. ಈ ಮನೆಗೆ ನಂಬಿಕೆ ದ್ರೋಹ ಮಾಡೋರು ಆಳಾದರೂ ಸರಿ, ಸ್ವಂತದವರಾದರೂ ಸರಿ, ಶಿಕ್ಷೆ ತಪ್ಪಿದ್ದಲ್ಲ. ಅಕ್ಕ, ಇಷ್ಟೆಲ್ಲ ಗೊತ್ತಾಗೋ ನಿಮಗೆ ಇವತ್ತು ಅಡುಗೆ ಮಾಡಿದ್ದು ಸಾವಿತ್ರಮ್ಮ ಅಲ್ಲ, ಬೇರೆ ಯಾರು ಅನ್ನೋ ವಿಷಯ ಗೊತ್ತಾಗದೆ ಹೋಯ್ತಲ್ಲ, ಅದೇ ನನಗೆ ಬೇಜಾರು. ಸುತ್ತಿ ಬಳಸಿ ಮಾತಾಡಬೇಡ, ವಿಷಯಕ್ಕೆ ಬಾ. ಯಾರು ಅಡುಗೆ ಮಾಡಿದ್ದು? ಛೇ, ನಮ್ಮಂಥ ಘನತೆ ಇರೋರು ಅಂಥವ್ರ ಹೆಸರು ಹೇಳೋಕ್ಕೂ ಅಸಹ್ಯ ಆಗುತ್ತೆ. ಅವತ್ತು ಫೋಟೋ ಸುಟ್ಟು ನಮ್ಮ ಸಂತೋಷಕ್ಕೆಲ್ಲ ಬೆಂಕಿ ಹಾಕಿದ್ಲಲ್ಲ, ಅವಳೇ. ನೀವೇನೋ ಅವಳ ಮನೆ ಒಳಗೆ ಬರಬಾರ್ದು ಅಂತ ಗಡಿಪಾರು ಮಾಡಿದ್ರಿ. ಆದರೆ ಸಮಯ ನೋಡಿಕೊಂಡು ಗಡಿ ದಾಟಿ ಮನೆ ಒಳಗೆ ಬರೋದು ಅಲ್ಲದೆ ಅಖಿಲಾಂಡೇಶ್ವರಿ ಅವರ ಅಡುಗೆ ಮನೆಯೊಳಗೆ ಕಾಲಿಟ್ಟು ಸಾವಿತ್ರಿ
ನೀನ್ ಮಾಡೋ ಅಡುಗೆ ತುಂಬಾ ರುಚಿಯಾಗಿರುತ್ತೆ. ನೀನ್ ಹೇಳೋ ಕಥೆಗಳು ಅಷ್ಟೇ ರುಚಿಯಾಗಿರುತ್ತೆ. ಅಮ್ಮ, ಇಷ್ಟು ವರ್ಷದಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದೀಯ ಅಂತ ಮರ್ಯಾದೆ ಕೊಟ್ಟು ಕೇಳ್ತಾ ಇದ್ದೀನಿ. ಪಾರ್ವತಿನ ನಮ್ಮ ಮನೆ ಒಳಗ್ ಬರಕ್ಕೆ ಹೇಗ್ ಬಿಟ್ಟೆ? ಹೇಳಮ್ಮ ಸಾವಿತ್ರಮ್ಮ, ಅಕ್ಕ ಕೇಳ್ತಿದಾರ ತಾನೆ, ಹೇಳು. ಹೇಳು, ಬರೋದಕ್ಕೆ ಹೇಗೆ ಬಿಟ್ಟೆ? ಅಮ್ಮ, ಅದು ಪಾರ್ವತಿ ತಮ್ಮನಿಗೆ ಕಾಲಿಗೆ ಏಟು ಬಿದ್ದಿತ್ತು. ಔಷಧಿ ತಗೊಳಕ್ಕೆ ಅಂತ ಅಡುಗೆ ಮನೆ ಕಡೆಗೆ ಬಂದಿದ್ಲು. ಔಷಧಿ ಕೊಡಕ್ಕೆ ನೀನೇನು ಡಾಕ್ಟ್ರಾ? ನಮ್ಮನೇನು ಹಾಸ್ಪಿಟ್ಲಾ? ಹಗ್ಗ ಕಟ್ಟಿದ್ರು ಗಡಿ ದಾಟಿ ಬಂದಿದ್ದಾಳೆ. ನಮ್ಮನೆಗೆ ಬಂದು ಅಡಿಗೆ ಮಾಡಿ ನಮಗೆಲ್ಲ ತಿನ್ಸಿದಾಳೆ. ಕ್ಷಮಿಸ್ಬಿಡಿಮ್ಮ, ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ನಿನಗೆ ಹುಷಾರಿಲ್ಲ ಅಂದಿದ್ರೆ ಅಮ್ಮನವ್ರಿಗೆ ಹೇಳ್ಬೇಕಿತ್ತು. 100 ಜನ ಅಡಿಗೆ ಅವ್ರನ್ನ ಕರೆಸ್ತಿದ್ರು, ಇಲ್ಲ ಅಂದ್ರೆ 5 ಸ್ಟಾರ್ ಹೋಟೆಲಿಂದ ಊಟ ತರಿಸ್ತಾ ಇದ್ರು. ಅದು ಬಿಟ್ಟು ಅಕ್ಕ ಗಡಿ ಪಾರ್ ಮಾಡಿರೋಳು ಈ ಮನೆಗೆ ಬಂದು ಅಡಿಗೆ ಮಾಡೋದಂದ್ರೆ ತಮಾಷೆನಾ? ಅಯ್ಯಯ್ಯೋ, ಅಕ್ಕ ಹೊರಗ್ ನೋಡ್ ಬಂದು ಈ ಮನೇಲಿ ಅಡಿಗೆ ಮಾಡಿದಾಳೆ ಅನ್ನೋ ವಿಷಯ ಮೀರಾ ಅವ್ರಿಗೆ ದಿಶಾಗೆ ಗೊತ್ತಾಗಿದ್ದಿದ್ರೆ ನಿಮ್ ಮರ್ಯಾದೆ ಏನಾಗ್ತಿತ್ತಕ್ಕ? ಅಯ್ಯಯ್ಯೋ. ಹನುಮಂತು ಎಲ್ಲಿ? ಮೇಡಮ್, ಹನುಮಂತನ ಈಗಲೇ ಬರಕ್ ಹೇಳಿ.